ಹಲೋ 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 ಸೊ ಇವತ್ತು 2025 ಕರೆಂಟ್ ಅಫೇರ್ಸ್ ಯಾವುದು ಟಾಪಿಕ್ ಅಂತಂದು ಹೇಳಿದ್ರೆ ಖೋಖೋ ವರ್ಲ್ಡ್ ಕಪ್ 2025 ಖೋಖೋ ವಿಶ್ವಕಪ್ 2025 ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತಂದು ಹೇಳಿ. ಸೊ ಖೋಖೋ ವರ್ಲ್ಡ್ ಕಪ್ 2025 ನಡೆದಿದ್ದು ಎಲ್ಲಿ? ಹೆಲ್ಡ್ ಇನ್ ನಡೆದ ಸ್ಥಳ ಎಲ್ಲಿ ನಡೆದಿರ್ತಕ್ಕಂಥದ್ದು? ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು ದೆಹಲಿಯಲ್ಲಿ ಎಲ್ಲಿ ನಡೆದಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆದಿರ್ತಕ್ಕಂಥದ್ದು. ಹೆಲ್ಡ್ ಇನ್ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಆಗಿರ್ತಕ್ಕಂಥದ್ದು ಯಾವುದು ಅಂತಂದು ಹೇಳಿದ್ರೆ ಖೋಖೋ ವರ್ಲ್ಡ್ ಕಪ್ 2025 ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಎಲ್ಲಿ ನಡೆದಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆದಿರ್ತಕ್ಕಂಥದ್ದು. ಯಾವ ಟೈಮ್ಸ್ ಅಲ್ಲಿ ನಡೆದಿರ್ತಕ್ಕಂಥದ್ದು ಅಥವಾ ಯಾವ ದಿನಾಂಕದಲ್ಲಿ ನಡೆದಿರ್ತಕ್ಕಂಥದ್ದು ಅಂದ್ರೆ ಜನವರಿ 13ರಿಂದ 19. ಹೆಲ್ಡ್ ಇನ್ ಫ್ರಾಮ್ ಜನವರಿ 13 to 19 2025 2025 ಜನವರಿ ತಿಂಗಳ 13ರಿಂದ ಏನಾಗಿರ್ತಕ್ಕಂಥದ್ದು ಅಂತಂದ್ರೆ 13ರಿಂದ 19ರವರೆಗೆ ದೆಹಲಿಯ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆದಿರ್ತಕ್ಕಂಥದ್ದು ಯಾವುದು ಅಂತಂದು ಹೇಳಿದ್ರೆ ಈ ಒಂದು ಖೋಖೋ ವರ್ಲ್ಡ್ ಕಪ್ ಅಂತಂದು ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಮ್ಯಾಮ್ ಎಲ್ಲೆಲ್ಲಿ ನಡೆದಿರ್ತಕ್ಕಂಥದ್ದು, ಏನೇನಾಗಿರ್ತಕ್ಕಂಥದ್ದು, ಇದು ನಡೆದಂತಹ ಸ್ಥಳವನ್ನ ಹೇಳಿದೆ ನಾನು ನಿಮಗೆ, ಎಲ್ಲಿ ನಡೀತು ಅಂತಂದು ಹೇಳಿರ್ತಕ್ಕಂಥದ್ದು, ಡೇಟ್ ಅನ್ನ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಮತ್ತೇನಂತ ಹೇಳಿರ್ತಕ್ಕಂಥದ್ದು ಅಂದ್ರೆ ವಿಶೇಷ ಏನು, ಯಾಕೆ ಎಕ್ಸಾಮ್ ಅಲ್ಲಿ ಇದು ಬರುತ್ತೆ ಅಂತಂದ್ರೆ ಇಟ್ ವಾಸ್ ದ ಫಸ್ಟ್ ಎಡಿಷನ್. ಇದು ಮೊದಲನೇ ಆವೃತ್ತಿ ಆಗಿರ್ತಕ್ಕಂಥದ್ದು. ಆವೃತ್ತಿ ಎಷ್ಟನೇ ಆವೃತ್ತಿ ಆಗಿರ್ತಕ್ಕಂಥದ್ದು? ಖೋಖೋ ವರ್ಲ್ಡ್ ಕಪ್ ಮೊದಲನೇ ಆವೃತ್ತಿ ಆಗಿರ್ತಕ್ಕಂಥದ್ದು. ಮೊದಲನೇ ಆವೃತ್ತಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ದೆಹಲಿಯ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆದಿರ್ತಕ್ಕಂಥದ್ದು ಜನವರಿ 13ರಿಂದ 19ರ ಮಧ್ಯ ಆಗಿರ್ತಕ್ಕಂಥದ್ದು. ಇದು ಮೊದಲನೇ ಆವೃತ್ತಿ ಆಗಿರ್ತಕ್ಕಂಥದ್ದು. ಜೊತೆಗೆ ಇದರ ಮಾಸ್ಕಟ್ಸ್ಗಳು ಏನಾಗಿರ್ತಕ್ಕಂಥದ್ದು, ಶುಭಾಂಕರಗಳು ಯಾರಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಯಾವ್ದೇ ಆಗಿರ್ತಕ್ಕಂಥದ್ದು ಮೆನ್ಸ್ ಟೀಮಿಗೆ, ಪುರುಷರ ತಂಡಕ್ಕೆ ಏನಾಗಿರ್ತಕ್ಕಂಥದ್ದು ಮಾಸ್ಕಟ್ ಯಾವ್ದಾಗಿರ್ತಕ್ಕಂಥದ್ದು, ಪುರುಷರ ತಂಡಕ್ಕೆ ಮಾಸ್ಕಟ್ ಯಾವ್ದಾಗಿರ್ತಕ್ಕಂಥದ್ದು ತೇಜಸ್ ಆಗಿರ್ತಕ್ಕಂಥದ್ದು. ಕಾಣಿಸ್ತಾ ಇದೆಯಾ ನಿಮಗೆ? ದಿಸ್ ಈಸ್ ತೇಜಸ್. ಹೌದು. ಸೊ ತೇಜಸ್ ಆಗಿರ್ತಕ್ಕಂಥದ್ದು. ತೇಜಸ್ ಅಂದ್ರೆ ಏನು? ಎಕ್ಸಾಮ್ ಪಾಯಿಂಟ್ ಇಂದ ಏನಾಗಿರ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು, ಯಾಕಂದ್ರೆ ಮೊದಲೇ ಎಡಿಷನ್ ಆಗಿರ್ತಕ್ಕಂಥದ್ದು ಇದು. ಹೌದಾ? ಪುರುಷರ ತಂಡದ ಮಸ್ಕಟ್ ಏನಾಗಿರ್ತಕ್ಕಂಥದ್ದು, ಅದ್ರ ಹೆಸರು ಏನು ಅಂತಂದು ಹೇಳಿದ್ರೆ ತೇಜಸ್. ತೇಜಸ್ ಏನನ್ನ ಸಿಂಬಲೈಸ್ ಮಾಡುತ್ತೆ, ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇಟ್ ರಿಪ್ರೆಸೆಂಟ್ ಬ್ರಿಲಿಯನ್ಸ್ ಅಂಡ್ ಎನರ್ಜಿ. ಇಟ್ ರಿಪ್ರೆಸೆಂಟ್ಸ್ ಬ್ರಿಲಿಯನ್ಸ್ ಅಂಡ್ ಎನರ್ಜಿ. ಈ ಒಂದು ತೇಜಸ್, ಈ ಮಸ್ಕಟ್ ಆಗಿರ್ತಕ್ಕಂತಹ ತೇಜಸ್ ಏನ್ ಮಾಡ್ತಾ ಇದೆ ಅಂತಂದು ಹೇಳಿದ್ರೆ ನಮಗೆ ತೇಜಸ್ಸನ್ನ ಮತ್ತು ಶಕ್ತಿಯನ್ನ ಮಾರ್ಗದರ್ಶನ ಮಾಡ್ತಾ ಇದೆ. ತೇಜಸ್ ಮತ್ತು ಶಕ್ತಿಯನ್ನ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ರಿಪ್ರೆಸೆಂಟ್ ಮಾಡ್ತಾ ಇದೆ. ಯಾವುದು ಅಂತ ಹೇಳಿದ್ರೆ ಪುರುಷರ ತಂಡದ ಮೆನ್ಸ್ ಟೀಮ್ ಮ್ಯಾಸ್ಕಟ್ ಆಗಿರ್ತಕ್ಕಂತಹ ತೇಜಸ್ ಏನನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬ್ರಿಲಿಯನ್ಸ್ ಮತ್ತು ಎನರ್ಜಿಯನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಏನಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ವುಮೆನ್ಸ್ ಟೀಮ್ ಮಾಸ್ಕಟ್ ಯಾವ್ದಾಗಿರ್ತಕ್ಕಂಥದ್ದು, ಮಹಿಳಾ ತಂಡದ ಮಾಸ್ಕಟ್ ಯಾವ್ದಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಕಾಣಿಸ್ತಾ ಇದೆಯಾ? ತಾರಾ ಅಂತಂದು ಹೇಳಿ, ಅದ್ರ ಹೆಸರು ಏನಾಗಿರ್ತಕ್ಕಂಥದ್ದು ತಾರಾ ಅಂತಂದು ಹೇಳಿ ಕರೀತಕ್ಕಂಥದ್ದು. ತಾರಾ ಏನನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ? ವಾಟ್ ಇಟ್ ರಿಪ್ರೆಸೆಂಟ್ಸ್? ತಾರಾ ಯಾವುದನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ, ಯಾವುದನ್ನ ಮಾರ್ಗದರ್ಶನ ಮಾಡ್ತಾ ಇದೆ ನಮಗೆ ಅಂತಂದು ಹೇಳಿದ್ರೆ ಗೈಡೆನ್ಸ್ ಮತ್ತು ಅಸ್ಪಿರೇಷನ್ ಅನ್ನ, ಗೈಡೆನ್ಸ್ ಅಂಡ್ ಅಸ್ಪಿರೇಷನ್, ಮಾರ್ಗದರ್ಶನ ಮತ್ತು ಆಕಾಂಕ್ಷೆಯನ್ನ ಏನ್ ಮಾಡ್ತಕ್ಕಂಥದ್ದು ತೋರ್ಪಡಿಸ್ತಕ್ಕಂಥದ್ದು. ಮಾರ್ಗದರ್ಶನ ಮತ್ತು ಆಕಾಂಕ್ಷೆ ತೋರ್ಪಡಿಸ್ತಕ್ಕಂಥದ್ದು ಯಾವುದು ಅಂತಂದು ಹೇಳಿದ್ರೆ ತಾರಾ ಆಗಿರ್ತಕ್ಕಂಥದ್ದು. ತೇಜಸ್ ಏನ್ ಮಾಡ್ತಾ ಇದೆ ಅಂತಂದು ಹೇಳಿದ್ರೆ ಬ್ರಿಲಿಯನ್ಸ್ ಮತ್ತು ಎನರ್ಜಿಯನ್ನ ರಿಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಎಷ್ಟನೇ ಎಡಿಷನ್ ಆಗಿರ್ತಕ್ಕಂಥದ್ದು? ಫಸ್ಟ್ ಎಡಿಷನ್ ಆಗಿರ್ತಕ್ಕಂಥದ್ದು. ಮೆನ್ಸ್ ಟೀಮ್ ಮಾಸ್ಕಟ್ ಯಾವ್ದಾಗಿರ್ತಕ್ಕಂಥದ್ದು? ತೇಜಸ್ ಆಗಿರ್ತಕ್ಕಂಥದ್ದು. ತೇಜಸ್ ಏನನ್ನ ತೋರ್ಪಡಿಸ್ತಾ ಇದೆ ನನಗೆ ಅಂತಂದು ಹೇಳಿದ್ರೆ ಬ್ರಿಲಿಯನ್ಸ್ ಮತ್ತು ಎನರ್ಜಿಯನ್ನ ತೋರ್ಪಡಿಸ್ತಾ ಇದೆ. ಅದೇ ರೀತಿಯಾಗಿ ವುಮೆನ್ಸ್ ಟೀಮ್ ಏನು ಮಾಸ್ಕಟ್ ಯಾವ್ದಾಗಿರ್ತಕ್ಕಂಥದ್ದು? ತಾರಾ ಆಗಿರ್ತಕ್ಕಂಥದ್ದು. ತಾರಾ ಏನನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ? ಗೈಡೆನ್ಸ್ ಅಂಡ್ ಆಸ್ಪಿರೇಷನ್ ಅನ್ನ ಏನ್ ಮಾಡ್ತಕ್ಕಂಥದ್ದು ಅಂತಂದು ಹೇಳಿದ್ರೆ
ತೋರಿಸ್ತಾ ಇದೆ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಎಸ್ ಮ್ಯಾಮ್. ನೆಕ್ಸ್ಟ್ ಏನಾಗ್ತಾ ಇದೆ, ಖೋ ಖೋ ವರ್ಲ್ಡ್ ಕಪ್ ಮೆನ್ಸ್ ಫೈನಲ್ ಎಲ್ಲಾಗಿರ್ತಕ್ಕಂಥದ್ದು ನಮ್ಮ ಇಂಡಿಯಾದಲ್ಲಿ ಆಗಿರ್ತಕ್ಕಂಥದ್ದು. ಎಲ್ಲಿ ನಡೀತು ಅಂತ ಹೇಳಿದೆ ಅಂತಂದು ಹೇಳಿದ್ರೆ ನ್ಯೂ ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥದ್ದು. ನ್ಯೂ ಡೆಲ್ಲಿಯಲ್ಲಿ ಎಲ್ಲಾಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಆಗಿರ್ತಕ್ಕಂಥದ್ದು. ಸೊ ಮೆನ್ಸ್ ಫೈನಲ್, ಹೌದು ಮೆನ್ಸ್ ಫೈನಲ್ ಯಾರವರು ಆಡಿರ್ತಕ್ಕಂಥದ್ದು, ಯಾರ್ಯಾರು ಗೆದ್ದಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇಂಡಿಯಾ ಬೀಟ್ಸ್ ಚೀನಾ. ಇಂಡಿಯಾ ಬೀಟ್ಸ್ ಚೀನಾ. ಭಾರತ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಸಾರಿ, ಇಂಡಿಯಾ ಡಿಫೀಟ್ ನೇಪಾಳ್. ಇಂಡಿಯಾ ಬೀಟ್ಸ್ ಆರ್ ಡಿಫೀಟ್ ನೇಪಾಳ್. ಭಾರತ ನೇಪಾಳವನ್ನ ಸೋಲಿಸಿರ್ತಕ್ಕಂಥದ್ದು. ಭಾರತ ನೇಪಾಳವನ್ನು ಸೋಲಿಸಿರ್ತಕ್ಕಂಥದ್ದು. ಹೌದು ಎಷ್ಟರಿಂದ ಅಂತಂದು ಹೇಳಿದ್ರೆ ಹೌದು ಖೋ ಒಳಗ ಎಷ್ಟರಿಂದ 54-36 ಅಲ್ಲಿ 54 ಇಂಡಿಯಾ ಆದ್ರೆ 36 ಯಾರ್ದಾಗಿರ್ತಕ್ಕಂಥದ್ದು, ನೇಪಾಳ ಆಗಿರ್ತಕ್ಕಂಥದ್ದು. ಸೊ ವಿನ್ನರ್ ಯಾರು ಅಂತಂದು ಹೇಳಿದ್ರೆ ಈ ಒಂದು ಖೋ ವರ್ಲ್ಡ್ ಕಪ್ ನ ವಿಜೇತ ಯಾರಾಗಿರ್ತಕ್ಕಂಥದ್ದು, ಭಾರತ ಆಗಿರ್ತಕ್ಕಂಥದ್ದು. ಸೊ ಭಾರತದ ಖೋ ಟೀಮ್ ನ ನಾಯಕ ಇಂಡಿಯಾಸ್ ಖೋ ಟೀಮ್ ಕ್ಯಾಪ್ಟನ್, ಇಂಡಿಯಾಸ್ ಖೋ ಟೀಮ್ ಕ್ಯಾಪ್ಟನ್ ಯಾರಾಗಿರ್ತಕ್ಕಂಥದ್ದು, ಇದರ ಒಂದು ಏನು ಅಂತಂದು ಹೇಳಿದ್ರೆ ಕ್ಯಾಪ್ಟನ್ ಯಾರಾಗಿರ್ತಕ್ಕಂಥದ್ದು ಪ್ರತೀಕ್ ವೈಕರ್ ಅವರಾಗಿರ್ತಕ್ಕಂಥದ್ದು. ಪ್ರತೀಕ್ ವೈಕರ್. ಹೌದು. ಸೊ ಭಾರತ ಏನ್ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಫೈನಲ್ ಮ್ಯಾಚ್ ನೇಪಾಳವನ್ನ ಬೀಟ್ ಮಾಡಿರ್ತಕ್ಕಂಥದ್ದು, ನೇಪಾಳವನ್ನ ಸೋಲಿಸಿರ್ತಕ್ಕಂಥದ್ದು 54-36 ಅಲ್ಲಿ ಸೋಲಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ವುಮೆನ್ಸ್ ಫೈನಲ್ ಅಲ್ಲಿ ಮಹಿಳಾ ಫೈನಲ್ ಅಲ್ಲಿ ಏನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇಂಡಿಯಾ ಬೀಟ್ಸ್ ಆರ್ ಇಂಡಿಯಾ ಡಿಫೀಟ್. ಇಂಡಿಯಾ ಯಾರನ್ನ ಡಿಫೀಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ನೇಪಾಳವನ್ನ ಡಿಫೀಟ್ ಮಾಡಿರ್ತಕ್ಕಂಥದ್ದು. ಇಂಡಿಯಾ ಡಿಫೀಟ್ ನೇಪಾಳ್. ಹೌದು. ಭಾರತ ನೇಪಾಳವನ್ನ ಏನ್ ಮಾಡಿರ್ತಕ್ಕಂಥದ್ದು ಸೋಲಿಸಿರ್ತಕ್ಕಂಥದ್ದು ವಿತ್ 78-40. ಹೌದು. ಭಾರತ ನೇಪಾಳವನ್ನ ಸೋಲಿಸಿರ್ತಕ್ಕಂಥದ್ದು. ಹಾಗಾದ್ರೆ ಭಾರತೀಯ ಮಹಿಳಾ ಇದು ಖೋ ಮೆನ್ಸ್ ಟೀಮ್ ಕ್ಯಾಪ್ಟನ್ ಅಂತ ಹೇಳಿ ಮಾಡ್ಕೊಡ್ರಿ. ಇಂಡಿಯಾಸ್ ಖೋ ಟೀಮ್ ವುಮೆನ್ಸ್ ಟೀಮ್ ಕ್ಯಾಪ್ಟನ್ ಪ್ರಿಯಾಂಕಾ ಇಂಗ್ಳೆ. ಯಾರಾಗಿರ್ತಕ್ಕಂಥದ್ದು ಪ್ರಿಯಾಂಕಾ ಇಂಗ್ಳೆ ಆಗಿರ್ತಕ್ಕಂಥದ್ದು ಭಾರತೀಯ ಮಹಿಳಾ ಕ್ರಿಕೆಟ್ನ ಮಹಿಳಾ ಖೋ ಕ್ರಿಕೆಟ್ ಅಂದಂದ್ ರೂಢ ಆಗಿದ್ರಿ ನಮಗ. ಭಾರತೀಯ ಖೋ ಮಹಿಳಾ ತಂಡದ ಕ್ಯಾಪ್ಟನ್ ಪ್ರಿಯಾಂಕಾ ಇಂಗ್ಳೆ. ಹೌದು. ಸೊ ಅದೇ ರೀತಿಯಾಗಿ ಏನಾಗಿರ್ತಕ್ಕಂಥದ್ದು ಪುರುಷ ಖೋ ಟೀಮ್ನ ಖೋ ತಂಡದ ನಾಯಕ ಯಾರಾಗಿರ್ತಕ್ಕಂಥದ್ದು, ಕ್ಯಾಪ್ಟನ್ ಯಾರಾಗಿರ್ತಕ್ಕಂಥದ್ದು ಅಂದ್ರೆ ಪ್ರತೀಕ್ ವೈಕರ್ ಅವರಾಗಿರ್ತಕ್ಕಂಥದ್ದು. ವಿಶೇಷ ಏನು ಅಂತಂದು ಹೇಳಂದ್ರೆ ಎರಡು ಮೆನ್ಸ್ ಅಂಡ್ ವುಮೆನ್ಸ್ ಎರಡು ಏನಾಗಿರ್ತಕ್ಕಂಥದ್ದು ಕಪ್ಪು ಭಾರತಕ್ಕೆ ಬಂದಿರತಕ್ಕಂಥದ್ದು. ಎರಡು ಫೈನಲ್ ಅಲ್ಲಿ ಏನ್ ಮಾಡಿರ್ತಕ್ಕಂಥದ್ದು ಭಾರತ ಗೆದ್ದಿರ್ತಕ್ಕಂಥದ್ದು ಅಂತಂದು ಹೇಳಿ ಹೇಳ್ತಕ್ಕಂಥದ್ದು. ಹೌದಾ. ಅದೇ ರೀತಿಯಾಗಿ ಏನೋ ಇಲ್ಲಿ ವಿಶೇಷ ಏನು ಅಂತಂದು ಹೇಳಿದ್ರೆ ಮ್ಯಾಮ್ ಇಲ್ಲಿ ಎರಡು ಕಪ್ಗಳು ಕಾಣಿಸ್ತಾ ಇದಾವ. ಎಸ್ ಮ್ಯಾಮ್. ಇದೇನಾಗಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಏನಿದು ಅಂತಂದು ಹೇಳಿದ್ರೆ ಒಂದು ಬ್ಲೂ ಕಪ್ ಇದೆ, ಒಂದು ಗ್ರೀನ್ ಕಪ್ ಇದೆ. ಹೌದು. ಒಂದು ಬ್ಲೂ ಟ್ರೋಫಿ ಇರ್ತಕ್ಕಂಥದ್ದು, ಮತ್ತೊಂದು ಗ್ರೀನ್ ಟ್ರೋಫಿ ಇರ್ತಕ್ಕಂಥದ್ದು. ಹಾಗಾದ್ರೆ ಬ್ಲೂ ಟ್ರೋಫಿ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಬ್ಲೂ ಟ್ರೋಫಿ ಬಿಲಾಂಗ್ಸ್ ಟು ಮೆನ್ಸ್ ಕಾಂಪಿಟೇಷನ್. ಹೌದು. ಇದು ಯಾರಿಗೆ ಕೊಡ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಪುರುಷರ ತಂಡಕ್ಕೆ ಕೊಡ್ತಕ್ಕಂತಹ ಟ್ರೋಫಿ ಬ್ಲೂ ಟ್ರೋಫಿ ಆಗಿರ್ತಕ್ಕಂಥದ್ದು. ಗ್ರೀನ್ ಟ್ರೋಫಿ ಯಾರಿಗೆ ಕೊಡ್ತಕ್ಕಂಥದ್ದು, ಹಸಿರು ಟ್ರೋಫಿಯನ್ನ ಯಾರಿಗೆ ಕೊಡ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ವುಮೆನ್ಸ್ ಟೀಮ್ಗೆ ಕೊಡ್ತಕ್ಕಂಥದ್ದು. ಮಹಿಳೆಯರಿಗೆ ಇದು ಪುರುಷರಿಗೆ ಕೊಡ್ತಕ್ಕಂತಹ ಟ್ರೋಫಿ, ಇದು ಮಹಿಳೆಯರಿಗೆ ಕೊಡ್ತಕ್ಕಂತಹ ಟ್ರೋಫಿ ಯಾವ ಕಲರ್ ಅಲ್ಲಿ ಇದೆ? ಗ್ರೀನ್. ಹೌದು. ಮೆನ್ಸಿಗೆ ಕೊಡ್ತಕ್ಕಂಥ ಟ್ರೋಫಿ ಯಾವ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಖೋಖೋವನ್ನ ಆರ್ಗನೈಸ್ ಮಾಡಿದ್ ಯಾರು? ಹೌದು. ಸೊ ಈ ಒಂದು ವರ್ಲ್ಡ್ ಕಪ್ ಖೋಖೋವನ್ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಯಾರು ಅಂತಂದು ಕೇಳಿದ್ರೆ ಯಾರು ಹೇಳ್ತೀರಾ ಅಂತಂದು ಹೇಳಿದ್ರೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ. ಇದನ್ನು ಸಂಘಟಿಸಿದವರು ಆರ್ಗನೈಸ್ಡ್ ಬೈ
This one is organized by Kho Federation of India. Kho Federation of India. ಖೋಖೋ ಫೆಡರೇಷನ್ ಆಫ್ ಇಂಡಿಯಾದವರು, ಭಾರತೀಯ ಖೋಖೋ ಫೆಡರೇಷನ್ ಅವರು ಈ ಒಂದು ಏನು ಅಂತಂದು ಹೇಳಿದ್ರೆ ಆಟವನ್ನ ಸಂಘಟಿಸಿರ್ತಕ್ಕಂಥದ್ದು. ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಈ ಒಂದು ಆಟವನ್ನ ಏನ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಂಘಟಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಖೋಖೋ ವರ್ಲ್ಡ್ ಕಪ್ ಅನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಇಟ್ ವಾಸ್ ಇನ್ವಾಗ್ರೇಟೆಡ್ ಬೈ ಉದ್ಘಾಟನೆಯನ್ನ ಮಾಡಿದವರು, ಉದ್ಘಾಟನೆಯನ್ನು ಮಾಡಿದವರು ಖೋಖೋ ವರ್ಲ್ಡ್ ಕಪ್ 2025 ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಉಪರಾಷ್ಟ್ರಪತಿ ಆಗಿರ್ತಕ್ಕಂತಹ ಜಗದೀಪ್ ಧನ್ಕರ್ ಅವರು. ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್, ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್, ಉಪರಾಷ್ಟ್ರಪತಿ ಆಗಿರ್ತಕ್ಕಂತಹ ಜಗದೀಪ್ ಧನ್ಕರ್ ಅವರು ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಈ ಒಂದು ಏನು ಅಂತಂದು ಹೇಳಿದ್ರೆ ಖೋಖೋ ವರ್ಲ್ಡ್ ಕಪ್ 2025 ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಹೌದಾ? ಸೊ ಉದ್ಘಾಟಕರು ಜಗದೀಪ್ ಧನ್ಕರ್ ಅವರು. ಹೂ ಇಸ್ ಜಗದೀಪ್ ಧನ್ಕರ್? ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿ. ಹೌದು. ಇನ್ನು ಒಂದೇನು ಅಂತಂದು ಹೇಳಿದ್ರೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ, ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಈ ಖೋಖೋ ಫೆಡರೇಷನ್ ಆಫ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಿಂಬಾಲ್, ಎಸ್ ಮ್ಯಾಮ್ ಕಾಣಿಸ್ತಾ ಇದೆ. ಈ ಖೋಖೋ ಫೆಡರೇಷನ್ ಆಫ್ ಇಂಡಿಯಾವು ಯಾವಾಗ ಸ್ಥಾಪನೆ ಆಗಿರ್ತಕ್ಕಂಥದ್ದು? ಹೌದು, KKFI ಅಂತ ಹೇಳಿ ಕರೀತಕ್ಕಂಥದ್ದು. ಖೋಖೋ ಫೆಡರೇಷನ್ ಆಫ್ ಇಂಡಿಯಾ, KKFI ಅಂತ ಹೇಳಿ ಕರೀತಕ್ಕಂಥದ್ದು. ಇದು ಸೆಟಪ್ ಆಗಿರ್ತಕ್ಕಂಥದ್ದು, ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗ ಅಂತಂದು ಹೇಳಿದ್ರೆ 1955 ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದರ ಹೆಡ್ ಕ್ವಾರ್ಟರ್, ಮುಖ್ಯ ಕಾರ್ಯಾಲಯ ಎಲ್ಲಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ನ್ಯೂ ಡೆಲ್ಲಿಯಲ್ಲಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇದರ ಪ್ರೆಸಿಡೆಂಟ್ ಯಾರಾಗಿರ್ತಕ್ಕಂಥದ್ದು ನೆನ್ಪಿಟ್ಕೊಡ್ರಿ, ಎಕ್ಸಾಮ್ ಪಾಯಿಂಟ್ ಇಂದ ತುಂಬಾ ಇಂಪಾರ್ಟೆಂಟ್ ಅದು. ಏನು ಅಂತಂದ್ರೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರು ಯಾರಾಗಿರ್ತಕ್ಕಂಥದ್ದು ಅಂದ್ರೆ ಸುಧಾಂಶು ಮಿತ್ತಲ್ ಅವರಾಗಿರ್ತಕ್ಕಂಥದ್ದು. ಸುಧಾಂಶು ಮಿತ್ತಲ್ ಅವರಾಗಿರ್ತಕ್ಕಂಥದ್ದು. ಏನು ಅಂತಂದ್ರೆ ಖೋಖೋ ಫೆಡರೇಷನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು, ಅಧ್ಯಕ್ಷರು ಯಾರಾಗಿರ್ತಕ್ಕಂಥದ್ದು ಸುಧಾಂಶು ಮಿತ್ತಲ್ ಅವರಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದರ ಜನರಲ್ ಸೆಕ್ರೆಟರಿ ಯಾರಾಗಿರ್ತಕ್ಕಂಥದ್ದು, ಜನರಲ್ ಸೆಕ್ರೆಟರಿ ಆಫ್ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ, ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ MS ತ್ಯಾಗಿ ಅವರಾಗಿರ್ತಕ್ಕಂಥದ್ದು. MS ತ್ಯಾಗಿ ಅವರಾಗಿರ್ತಕ್ಕಂಥದ್ದು ಯಾವುದಕ್ಕೆ ಅಂತಂದು ಹೇಳಿದ್ರೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಖೋಖೋ ವರ್ಲ್ಡ್ ಕಪ್ 2025ಗೆ 2025 ಖೋಖೋ ವರ್ಲ್ಡ್ ಕಪ್ಪಿಗೆ ಬ್ರಾಂಡ್ ಅಂಬಾಸೆಡರ್ ಆಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು? ನಾವು ಮೊನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಾನು, ಬ್ರಾಂಡ್ ಅಂಬಾಸೆಡರ್ ರಾಯಭಾರಿಯನ್ನಾಗಿ ಯಾರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು? ಬ್ರಾಂಡ್ ಅಂಬಾಸೆಡರ್ ಸಲ್ಮಾನ್ ಖಾನ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು, ಸಲ್ಮಾನ್ ಖಾನ್. ಅದೇ ರೀತಿಯಾಗಿ ಕೋ ಬ್ರಾಂಡ್ ಅಂಬಾಸೆಡರ್ ಆಗಿ ಯಾರಿರ್ತಕ್ಕಂಥದ್ದು? ಕೋ ಬ್ರಾಂಡ್ ಅಂಬಾಸೆಡರ್, ಸಹ ರಾಯಭಾರಿಯಾಗಿ ಯಾರಿರ್ತಕ್ಕಂಥದ್ದು ಈ ಖೋಖೋ ವರ್ಲ್ಡ್ ಕಪ್ಪಿಗೆ ಅಂತಂದು ಹೇಳಿದ್ರೆ ನಮ್ಮ ಟೈಗರ್ ಶರಾಫ್ ಅವರು ಇರ್ತಕ್ಕಂಥದ್ದು. ಟೈಗರ್ ಶರಾಫ್ ಅವರು ಇರ್ತಕ್ಕಂಥದ್ದು. ಸೊ ಏನ್ ಮಾಡಿರ್ತಕ್ಕಂಥದ್ದು ಅಂತಂದು ಹೇಳಿದ್ರೆ ಇದು ಎಲ್ಲಿ ನಡೆದಿರ್ತಕ್ಕಂಥದ್ದು ಖೋಖೋ ವರ್ಲ್ಡ್ ಕಪ್? ಒಂದ್ಸರ ಒಂದು ಸಣ್ಣ ಗ್ಲಾನ್ಸ್ ಅನ್ನ ಕೊಟ್ಟು ಹೋಗ್ತೀನಿ. ಏನು ಎಲ್ಲಿ ನಡೆದಿರ್ತಕ್ಕಂಥದ್ದು? ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಎಲ್ಲಿ ನಡೀತು ಅಂದ್ರೆ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆದಿರ್ತಕ್ಕಂಥದ್ದು. ನಡೆದಂತಹ ದಿನಾಂಕ ಯಾವುದು ಅಂದ್ರೆ 13 ರಿಂದ 19 ಜನವರಿ 2025 ನಡೆದಿರ್ತಕ್ಕಂಥದ್ದು. ಇದು ಎಷ್ಟನೇ ಎಡಿಷನ್ ಆಗಿರ್ತಕ್ಕಂಥದ್ದು? ಫಸ್ಟ್ ಎಡಿಷನ್ ಆಗಿರ್ತಕ್ಕಂಥದ್ದು. ಇದರ ಮಸ್ಕಟ್ಗಳು ಏನಾಗಿರ್ತಕ್ಕಂಥದ್ದು? ಮೆನ್ಸ್ ಟೀಮ್, ಪುರುಷರ ಟೀಮಿಗೆ ತೇಜಸ್ ಆಗಿರ್ತಕ್ಕಂಥದ್ದು. ತೇಜಸ್ ಏನನ್ನ ತೋರಿಸ್ತಾ ಇದೆ, ಯಾವುದನ್ನ ಸಿಂಬಲೈಸ್ ಮಾಡ್ತಾ ಇದೆ ನಮಗೆ ಅಂದ್ರೆ ಬ್ರಿಲಿಯನ್ಸ್ ಮತ್ತು ಎನರ್ಜಿಯನ್ನು ಸಿಂಬಲೈಸ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ವುಮೆನ್ಸ್ ಟೀಮಿಗೆ, ಮಹಿಳಾ ತಂಡಕ್ಕೆ ಮಸ್ಕಟ್ ಯಾವ್ದಾಗಿರ್ತಕ್ಕಂಥದ್ದು? ತಾರಾ ಆಗಿರ್ತಕ್ಕಂಥದ್ದು. ತಾರಾ ಏನನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ ಗೈಡೆನ್ಸ್ ಮತ್ತು ಅಸ್ಪಿರೇಷನ್ ಅನ್ನ, ಮಾರ್ಗದರ್ಶನ ಮತ್ತು ಆಕಾಂಕ್ಷೆಯನ್ನ ರಿಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಫೈನಲ್ ಮ್ಯಾಚ್, ಮೆನ್ಸ್ ಫೈನಲ್ ಅಲ್ಲಿ ಇಂಡಿಯಾ ಏನ್ ಮಾಡಿರ್ತಕ್ಕಂಥದ್ದು? ನೇಪಾಳವನ್ನ ಬೀಟ್ ಮಾಡಿರ್ತಕ್ಕಂಥದ್ದು. ಮೆನ್ಸ್ ಟೀಮ್ ಭಾರತೀಯ ಪುರುಷ ತಂಡದ ನಾಯಕ ಯಾರಾಗಿರ್ತಕ್ಕಂಥದ್ದು ಅಂದ್ರೆ
ಪ್ರತೀಕ್ ವೈಕರ್ ಅವರಾಗಿರ್ತಕ್ಕಂಥದ್ದು. ಅದೇ ರೀತಿ ವುಮೆನ್ಸ್ ಮಹಿಳಾ ತಂಡ ಏನ್ ಮಾಡಿರ್ತಕ್ಕಂಥದ್ದು ನೇಪಾಳವನ್ನ ಬೀಟ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಮಹಿಳಾ ತಂಡದ ನಾಯಕಿ ಯಾರಾಗಿರ್ತಕ್ಕಂಥದ್ದು ಪ್ರಿಯಾಂಕಾ ಇಂಗ್ಳೆ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಖೋಖೋ ವರ್ಲ್ಡ್ ಕಪ್ ಅನ್ನ ಆರ್ಗನೈಸ್ ಮಾಡಿದ್ದು ಯಾರು ಅಂತಂದು ಹೇಳಿದ್ರೆ ಖೋಖೋ ಫೆಡರೇಷನ್ ಆಫ್ ಇಂಡಿಯಾದವರು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಯಾರು ಅಂತಂದು ಹೇಳಂತಂದ್ರೆ ನಮ್ಮ ಉಪರಾಷ್ಟ್ರಪತಿ ಅವರಾಗಿರ್ತಕ್ಕಂತಹ ಜಗದೀಪ್ ಧನ್ಕರ್ ಅವರು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದರ ಬ್ರಾಂಡ್ ಅಂಬಾಸಡರ್ಗಳು ಯಾರಿರ್ತಕ್ಕಂಥದ್ದು ಸಲ್ಮಾನ್ ಖಾನ್ ಇರ್ತಕ್ಕಂಥದ್ದು. ಕೋ ಬ್ರಾಂಡ್ ಅಂಬಾಸಡರ್ ಯಾರಾಗಿರ್ತಕ್ಕಂಥದ್ದು ಟೈಗರ್ ಶರಾಫ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬ್ಲೂ ಟ್ರೋಫಿ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪುರುಷರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗ್ರೀನ್ ಟ್ರೋಫಿ ಯಾರಿಗೆ ಸಂಬಂಧಪಟ್ಟಿರ್ತದ್ದು ಮಹಿಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗಿರ್ತಕ್ಕಂಥದ್ದು 1955ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದ್ರ ಹೆಡ್ ಕ್ವಾರ್ಟರ್ ಯಾವ್ದಾಗಿರ್ತಕ್ಕಂಥದ್ದು ನ್ಯೂ ಡೆಲ್ಲಿ. ಇದರ ಪ್ರೆಸಿಡೆಂಟ್ ಯಾರಾಗಿರ್ತಕ್ಕಂಥದ್ದು ಸುಧಾಂಶು ಮಿತ್ತಲ್ ಅವರಾಗಿರ್ತಕ್ಕಂಥದ್ದು. ಇದರ ಜನರಲ್ ಸೆಕ್ರೆಟರಿ ಯಾರಾಗಿರ್ತಕ್ಕಂಥದ್ದು MS ತ್ಯಾಗಿ ಅವರು ಅಂತ ಹೇಳ್ತಾ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.